ನಮಸ್ಕಾರ ರೀ. ನಮ್ಮ ಉತ್ತರ ಕರ್ನಾಟಕದ ಮಂದಿಗೆ ನಾ ಇವತ್ತು ನಿಮ್ಗೆ ಕಲಿಸ್ಲಕ್ಕೆ ಹೊಂಟೀನಿ ಕಂಪ್ಯೂಟರ್ ಕ್ಲಾಸ್. ಅಂದ್ರೆ ಫಸ್ಟ್ ಕಂಪ್ಯೂಟರ್ ಚಾಲು ಮಾಡೋದು ಹೆಂಗೆ, ಅದಕ್ಕೆ ಎಷ್ಟೆಷ್ಟು ವಯರ್ ಕನೆಕ್ಷನ್ ಕೊಡಬೇಕು, ಮತ್ತು ಅದು ಹೆಂಗೆ ಕನೆಕ್ಟ್ ಮಾಡಬೇಕು, ಮತ್ತು ಅದಕ್ಕೆ ಪವರ್ ಸಪ್ಲೈ ವಯರ್ ಯಾವುದು, ಮತ್ತು ಸಿ ಪಿ ಯುಯಿಂದ ಮಾನಿಟರ್ಗೆ ಸಪ್ಲೈ ಆಗೋ ವಯರ್ ಯಾವುದು, ಅದೆಲ್ಲ ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋಗೆ ಲೈಕ್ ಮಾಡಿರಿ ಆ್ಯಂಡ್ ಕಾಮೆಂಟ್ ಮಾಡಿರಿ. ಇವಾಗ ನೋಡಿರಿ, ಮೊದಲನೇ ವಯರ್ ಆ್ಯಂಡ್ ಎರಡನೇ ವಯರ್, ಒಟ್ಟು ಟೋಟಲಿ 3 ವಯರ್ಸ್ ಇರ್ತಾವೆ. ಇದು ನೋಡಿರಿ ಸಿ ಪಿ ಯು. ಈ ಸಿ ಪಿ ಯುಗೆ ಈ ವಯರ್ನ ಕನೆಕ್ಟ್ ಮಾಡ್ಕೋಬೇಕ್ರಿ. ನೋಡಿರಿ, ಈ ವಯರ್ ಕನೆಕ್ಟ್ ಆಗಿಂದ ಇದನ್ನು ಎಲ್ಲಿಗೆ ಕನೆಕ್ಟ್ ಮಾಡ್ಬೇಕಂದ್ರೆ ವಾಪಸ್ ಈ ವಯರ್ ಬೋರ್ಡಿಗೆ ಕನೆಕ್ಟ್ ಆಕೈತಿ. ಇನ್ನೊಂದು ಇರ್ತೈತಿ ಪವರ್ ಸಪ್ಲೈದು, ಅದು ಮಾನಿಟರ್ಗೆ ಕನೆಕ್ಟ್ ಮಾಡಬೇಕು. ಮಾನಿಟರ ಹಿಂಗೆ ಇಟ್ಟಿನಂತೇನು ಅದಕ್ಕೆ ಏನಾರು ಆಕೈತೆ ಅಂತ ತಿಳ್ಕೊಬೇಡ್ರಿ. ನಾನು ಸೇಫ್ಟಿಯಿಂದನೇ ಇಟ್ಟು ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ಥರ ಇಟ್ಟು ಕನೆಕ್ಟ್ ಮಾಡ್ತಾಯಿದ್ದೀನಿ. ಇದು ಮಾನಿಟರ್ಗೆ ಪವರ್ ಸಪ್ಲೈ ಮಾಡೋ ವಯರ್ ಇದು. ಇವಾಗ ಕನೆಕ್ಟ್ ಆಯ್ತು ನೋಡಿರಿ. ಇದನ್ನು ಇನ್ನು ನೆಕ್ಸ್ಟ್ ಬರೋದು 3ನೇ ವಯರ್. ಇದು ಸಿ ಪಿ ಯುಯಿಂದ ಮಾನಿಟರ್ಗೆ ಕನೆಕ್ಟ್ ಆಗಿರ್ತೈತ್ರಿ. ತೋರಿಸ್ತೀನಿ ನೋಡಿರಿ. ಈಗ ಯಾವ ಥರ ಕನೆಕ್ಟ್ ಮಾಡ್ಬೇಕಂದ್ರೆ, ಇಲ್ಲಿ ಪೇಚ್ ಇರ್ತಾವ್ರಿ ಅದರದ್ದು ನೀಲಿದ, ಅದಕ್ಕೆ ಕರೆಕ್ಟಾಗಿ ಹಿಂಗೆ ಕುಂದಿರಿಸಿ ಸ್ಕ್ರೂ ಟೈಟ್ ಮಾಡ್ಬೇಕ್ರಿ. ಇಷ್ಟ ನೋಡಿರಿ ಕೆಲಸ. ಈ ಸ್ಕ್ರೂ ಟೈಟ್ ಆಯಿತು ಅಂದ್ರೆ ಎಲ್ಲ ವಯರ್ ಕನೆಕ್ಟ್ ಮಾಡ್ದಂಗೆ ನೋಡಿರಿ. ಇದೆಲ್ಲ ಮಾಡಿದ್ಮೇಲೆ ಕನೆಕ್ಟ್ ಆದಮೇಲೆ ನೆಕ್ಸ್ಟ್ ಇದು ಕೀಬೋರ್ಡ್ದು ವಯರ್. ಅಂದರೆ ಇದು ಯು ಎಸ್ ಬಿ ಕನೆಕ್ಟ್ ಇರುತ್ತೆ. ಇದನ್ನು ಎಲ್ಲಿ ಪ್ಲಗ್ ಮಾಡಬೇಕಂದ್ರೆ ಇಲ್ಲಿರುತ್ತೆ. ಇದು ತೋರಿಸ್ತೀನಿ. ಇದನ್ನು ಮೌಸ್ದು ಇದನ್ನು ಕೂಡ ಯು ಎಸ್ ಬಿ ಕನೆಕ್ಟರ್ ಇರುತ್ತೆ. ಮೌಸ್ದು ಆ್ಯಂಡ್ ಕೀಬೋರ್ಡ್ದು ಎರಡೂ ಕೂಡ ಇಲ್ಲಿ ಪ್ಲಗ್ ಮಾಡಿದೆ ನೋಡಿರಿ. ನೀವು ಹಿಂಗೆ ಪ್ಲಗ್ ಮಾಡ್ಕೊರಿ. ಇನ್ನು 2 ವಯರ್ ಪವರ್ ಸಪ್ಲೈ, ಒಂದು ಮಾನಿಟರ್ಗೆ ಬರೋದು ಆ್ಯಂಡ್ ಒಂದು ಸಿ ಪಿ ಯುಗೆ ಬರೋದು, ಎರಡನ್ನು ನಿಮ್ಮ ಬೋರ್ಡ್ಗೆ ಕನೆಕ್ಟ್ ಮಾಡ್ಕೊರಿ. ಆಮೇಲೆ ಬಟನ್ಸ್ ಹಾಕ್ರಿ. ಇದು ನಾವು 2010 2014ರಲ್ಲಿ ತಂದು ಸಿ ಪಿ ಯು ಇದು. ಅದಕ್ಕೆ ಈ ಸಿ ಪಿ ಯು ಹಿಂಗೈತಿ. ಈಗ ಏನು ಹೇಳಕತ್ತೈತಿ, ಅಲ್ಲಿ ಕೇಬಲ್ ನಾಟ್ ಕನೆಕ್ಟೆಡ್ ಅಂದ್ರೆ ಸಿ ಪಿ ಯುದಾಗ ಬಟನ್ ಹಾಕಿಲ್ಲ ಅಂತ ಅರ್ಥ. ಈಗ ಸಿ ಪಿ ಯುದಾಗ ಬಟನ್ ಹಾಕಿಂದ 3ನೇ ವಯರ್ ತೋರಿಸಿದ್ನಲ್ರಿ ನಿಮ್ಗೆ, ಅದು ಸಿ ಪಿ ಯುಯಿಂದ ಮಾನಿಟರ್ಗೆ ಕನೆಕ್ಟ್ ಮಾಡ್ತೈತಿ. ಈಗ ನೋಡಿರಿ, ನಮ್ಮ ಕಂಪ್ಯೂಟ್ರ್ ಚಾಲು ಆಕೈತಿ. ಕಂಪ್ಯೂಟ್ರ್ ಚಾಲು ಆತ. ಇನ್ನು ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ, ನಾವು ಹೊಸದೊಂದು ಕಂಪ್ಯೂಟ್ರ್ ತಂದೀವಿ, ಅದನ್ನು ಹೆಂಗೆ ಚಾಲು ಮಾಡೋದು ಅಂಥೇಳಿ. ಆಯ್ತು ರೀ, ನೋಡೋಣಂತ ಬರ್ರಿ. ಈಗ ಹೊಸ ಕಂಪ್ಯೂಟ್ರ್ಗೆ ಬಂದೆವು ಆ್ಯಂಡ್ ಪವರ್ ಬಟನ್ಸ್ನ ಆನ್ ಮಾಡೀನಿ. ಆನ್ ಮಾಡಿದ ತಕ್ಷಣ ಈ ಥರ ಸ್ಕ್ರೀನ್, ಮಾನಿಟರ್ ಸ್ಕ್ರೀನ್ ಕಾಣ್ತೈತೆ ನಿಮ್ಗೆ. ಈಗಲೂ ನೋ ಸಿಗ್ನಲ್ ಅಂತ ಹೇಳ್ತೈತಿ. ಯಾಕೆ ಹೇಳ್ರಿ, ನೀವೇ ಹೇಳ್ರಿ. ಆಗಾಳೆ ಯಾಕೆ ಹೇಳಿತ್ತದು ನೋ ಸಿಗ್ನಲ್ ಅಂಥೇಳಿ? ಸಿ ಪಿ ಯುದಾಗ ಬಟನ್ ಹಾಕೋಬೇಕು. ಈ ಸಿ ಪಿ ಯು, ಇವೆಲ್ಲ ಹೊಸ ಮಾಡಲ್ ಸಿ ಪಿ ಯುಗಳು ಈ ಥರ ಸಿ ಪಿ ಯು ಇರ್ತೈತಿ. ಅಲ್ಲಿ ಬಟನ್ ಹಾಕಿದ್ನಲ್ಲ, ನೀವು ನೋಡಿದ್ರಲ್ಲ, ಆ ಬಟನ್ ಹಾಕಿಂದ ನೋಡಿರಿ ನಮ್ಮ ಕಂಪ್ಯೂಟ್ರ್ ಆನ್ ಆಗ್ತೈತಿ. ನೋಡ್ತಾ ಇರ್ರಿ. ಹಂಗೆ ಫಸ್ಟ್ ಟೈಮ್ ನಾ ವಿಡಿಯೋ ಮಾಡಕತ್ತೀನಿ. ಏನಾರು ವಿಡಿಯೋ ಕ್ವಾಲಿಟಿ ಸರಿಯಾಗಿರಲಿಲ್ಲ ಅಂದ್ರೆ ಏನೇನು ನಾನು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಎಲ್ಲ ಸರಿ ಮಾಡ್ತೀನಿ. ಸ್ಕ್ರೀನ್ ಆನ್ ಐತ್ರಿ. ನೋಡಿದ್ರಲ್ಲ, ಇದು ಸಿ ಪಿ ಯು. ಇನ್ನು ಕಂಪ್ಯೂಟರ್ ಚಾಲು ಮಾಡೋದಾತ. ಇನ್ನು ನೆಕ್ಸ್ಟ್ ನಿಮ್ಗೆ ಕಂಪ್ಯೂಟರ್ ಪಾರ್ಟ್ಸ್ ಬಗ್ಗೆ ಹೇಳ್ತೀನಿ. ಇದು ಸಿ ಪಿ ಯು ನೋಡಿರಿ, ಇಲ್ಲಿ ಪ್ಲಗ್ ಇರ್ತವೆ, ಯು ಎಸ್ ಬಿ ಪ್ಲಗ್ ಮಾಡೋದಕ್ಕೆ. ಈಗ ಸೌಂಡ್ ಬಾಕ್ಸ್ ಅಂದರೆ ಸ್ಪೀಕರ್ಗಳು ಕನೆಕ್ಟ್ ಮಾಡೋದಿರ್ತೈತಿ. ಅವಾಗ ಏನು ಮಾಡೋದು, ಇಲ್ಲಿ ಒಂದು ಯು ಎಸ್ ಬಿ ಕನೆಕ್ಟರ್ ಇರ್ತೈತಿ, ಒಂದು ಇದು ಇರ್ತೈತಿ. ಅದನ್ನು ಎರಡು ಅಲ್ಲಿ ಕನೆಕ್ಟ್ ಮಾಡ್ಕೊರಿ. ಆ್ಯಂಡ್ ಇದು ಹೊಸ ಸಿ ಪಿ ಯು, ಹೊಸ ಕಂಪ್ಯೂಟರ್ದು ಸಿ ಪಿ ಯು ಇದು. ಇನ್ನು ಹೊಸ ಸಿ ಪಿ ಯು ನೋಡಿರಿ, ಇದು ಸ್ವಲ್ಪ ಮಾಡಲ್ ಚೇಂಜ್ ಐತಿ. ಇದಕ್ಕೆ ಇಲ್ಲಿ ಬಟನ್ ಇರ್ತೈತಿ, ಈ ಬಟನ್ ಹಾಕೋರಿ. ಆ್ಯಂಡ್ ಇದಕ್ಕೂ ಯು ಎಸ್ ಬಿ ಕನೆಕ್ಷನ್ ಇರ್ತಾವೆ.
ಹೇಳಿದ್ನಲ್ರಿ ಆಗಲೇ USB ಕನೆಕ್ಷನ್ ಇವೆಲ್ಲ ಸೌಂಡ್ದು ಕನೆಕ್ಷನ್ ಇರ್ತಾವೆ. ಇಲ್ಲಿ ಹಿಂದೂ ಇರ್ತಾವೆ ನಿಮ್ಮ ಸ್ಪೀಕರ್ಗಳನ್ನು ಕನೆಕ್ಟ್ ಮಾಡ್ಕೊಳಕ್ಕೆ, ಇಲ್ಲಿನೂ ಕನೆಕ್ಟ್ ಮಾಡ್ಕೋಬೋದು ನೀವು. ಇನ್ನು ನೆಕ್ಸ್ಟ್ ಬರೋಣ ನಮ್ಮ ಏನು ಹೇಳ್ರಿ ನೋಡೋಣ, ಇದು ಮಾನಿಟರ್. ಇದಕ್ಕೇನಂತೀವಿ, ನಮ್ಮ ಕಂಪ್ಯೂಟರ್ನ ಮಾನಿಟರ್. ಇದು ಕಂಪ್ಯೂಟರ್ ಮಾನಿಟರ್ನಲ್ಲಿ ಈ ಥರ ಕಂಪ್ಯೂಟರ್ನ ಮಾನಿಟರ್ನಾಗ ಈ ರೀತಿ ಹಿಂದ್ಗಡೆ ಬಟನ್ಸ್ ಇರ್ತಾವೆ ರೀ. ಆನ್ ಆಫ್ ಮಾಡ್ಕೊಳ್ಳೋದಕ್ಕೆ, ಪವರ್ ಆನ್ ಮಾಡೋದಕ್ಕೆ, ಆ್ಯಂಡ್ ಅಪ್ ಮೆನು ಇವೆಲ್ಲ ಇರ್ತಾವೆ ನೋಡ್ರಿ. ಅಪ್ ಡೌನ, ಮೆನು, ಆಟೋ ಇವೆಲ್ಲ ಬಟನ್ಸ್ ಅದಾವೆ ರೀ. ಇನ್ನು ನೆಕ್ಸ್ಟ್ ಬರೋದು ಮೌಸ್ ನೋಡ್ರಿ. ಮೌಸ್ಗೆ ರೈಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್, ರೈಟ್ ಕ್ಲಿಕ್ ಮತ್ತು ಒಂದು ಸ್ಕ್ರೋಲ್ ಬಾರ್. ಇದು ಸ್ಕ್ರೋಲ್ ಮಾಡೋದು, ಪೇಜ್ನ ಮೇಲೆ ಕೆಳಗೆ ತಿರುಗಿಸೋದು, ಖಾಲಿ ರೀ ಅದು ನಡುವೈತಲ್ಲ. ಆಮೇಲೆ ಈಚೆ ಕಡೆ ರೈಟ್ ಕ್ಲಿಕ್, ಲೆಫ್ಟ್ ಕ್ಲಿಕ್. ಇನ್ನು ನೆಕ್ಸ್ಟ್ ಏನು ನೋಡ್ತೀರಿ ಹೇಳ್ರಿ, ಕೀಬೋರ್ಡ್. ಏನೋ ಮಾನಿಟರ್ ಬಗ್ಗೆ ಹೇಳಿಲ್ಲ ಅಲ್ಲ. ಮಾನಿಟರ್ನ ನೋಡ್ರಿ, ಇದು ನಮ್ಮ ಹಳೆಯ ಕಂಪ್ಯೂಟರ್ನ ಮಾನಿಟರ್ ಆಯಿತು, ತೋರಿಸಿದ್ನಿ. ಈಗ ಬರೋಣ ಎಲ್ಲಿಗೆ, ಕೀಬೋರ್ಡ್ ಹೇಳ್ಕೊಂಡೇ ಹೋಗ್ಬಿಡೋಣ ನಿಂದರಿ. ಕೀಬೋರ್ಡ್ನಾಗ ನೋಡ್ರಿ ಏನೇನು ಅದಾವು. ಫಸ್ಟ್ಗೆ ನಿಮ್ಗೆ ಕೀಬೋರ್ಡಿಂದ ಹೇಳ್ಕೊತ ಹೋಗ್ತೀನಿ. ಇಲ್ಲಿ ಕಾಣಿಸಕತ್ತೈತೆ ನೋಡ್ರಿ, F1 ಹಿಡ್ಕೊಂಡು ನೋಡ್ಕೊತ ಬರ್ರಿ. F2, F3, F4 ಇವೆಲ್ಲ ಎಲ್ಲಿ ತನಕ ಅದಾವಂದ್ರೆ F12 ತನಕ ಅದಾರ ಫಂಕ್ಷನಲ್ ಕೀಸು. ಇನ್ನು ನೆಕ್ಸ್ಟ್ 1 2 3 4 5 6 7 8 9 0 ಮತ್ತು ಇವು ಶಿಫ್ಟ್ ಹಿಡ್ಕೊಂಡು ಹಾಕೊಳ್ಳುವಂಥ ಪ್ಲಸ್ ಮೈನಸ್ ಎಲ್ಲ ಅದ. ಆಮೇಲೆ ಟ್ಯಾಬ್, ಕ್ಯಾಪ್ಸ್ ಲಾಕ್, ಶಿಫ್ಟ್, ಕಂಟ್ರೋಲ್, ವಿಂಡೋಸ್, ಅಲ್ಟ್. ಇದು ಅಲ್ಟ್. ಆ್ಯಂಡ್ ನೆಕ್ಸ್ಟ್ ಬರೋದು ಸ್ಪೇಸ್ ಬಾರ್ ರೀ. ಇದು ನಡು ಜಾಗ ಬಿಡೋಕೆ ಯೂಸ್ ಆಗ್ತೈತಿ. ಮತ್ತು ಅವ ಕೀ ಇರ್ತಾವೆ, ಡಬಲ್ ಕೀ ಕೊಟ್ಟಿರ್ತಾರೆ, ಯಾಕಂದ್ರೆ ಎರಡು ಕೈಯಿಂದ ಟೈಪ್ ಮಾಡುವಾಗ ಅಲ್ಟ್, ಕಂಟ್ರೋಲ್ಸ್ ಇವೆಲ್ಲ ಇರಲಿ ಅಂತ. ಆ್ಯಂಡ್ ಶಿಫ್ಟ್, ಎಂಟ್ರ್ ಕೀ ಕಾಣಿಸಕತ್ತೈತೆ ರೀ, ಎಂಟರ್ ಕೀ. ಆ್ಯಂಡ್ ಬ್ಯಾಕ್ ಸ್ಪೇಸ್ ಇವೆಲ್ಲ ಕೀಗಳನ್ನು ಒಂದು ಸತಿ ನೋಡ್ಕೊಂಡು ಬಿಡ್ರಿ. ಇವೆಲ್ಲ ಪೇಜ್ ಬ್ರೇಕ್ ನೋಡ್ರಿ, ಪೇಜ್ ಡೌನ, ಡಿಲೀಟ್, ಇವು ಎರೋ ಕೀಸ್ ರೀ. ಇವು ಕೆಳಗೆ ಮ್ಯಾಲ ಆಜು ಬಾಜು ಸರಿಸ್ಕೊಳ್ಳೋಂಥ ಕೀಗಳು. ಇನ್ನು ನೆಕ್ಸ್ಟ್ ನಿಮ್ಗೆ ಕಾಣಿಸಕತ್ತಾವ ನೋಡ್ರಿ, ಇವು ನಂಬರ್ಗಳು. ಇವು ಇಲ್ಲಿ ನಂಬರ್ ಲಾಕ್ ಅಂತ ಬಂದ್ ಮಾಡಿದೀವಿ ಅಂದ್ರೆ ನಂಬರ್ ಮೂಡಂಗಿಲ್ಲ, ಇದು ಆನ್ ಇರ್ಬೇಕು ಯಾವತ್ತು. ಏನದಾವೆ ಇಲ್ಲಿ 1 2 3 4 5 6 7 8 9 ಆ್ಯಂಡ್ 0 ಡಿಲೀಟ, ಎಂಟ್ರ್ ಈ ಕಡೆನೇ ಇರ್ತಾವೆ. ನೋಡಿದ್ರಿ, ಇದು ನಮ್ಮ ಕೀಬೋರ್ಡ್ ಬಗ್ಗೆ ಮಾಹಿತಿ. ಇನ್ನು ನೆಕ್ಸ್ಟ್ ಏನು ಹೇಳೋಣ, ಇವಾಗ ಮಾನಿಟರ್ನಾಗ ಬಂದ್ವಿ. ನಿಮ್ಗೆ ಟೈಪ್ ಮಾಡೋದು ಹೇಳ್ಕೊಡ್ತೀನಿ. ಎಲ್ಲ ಅಂತೂ ಗೊತ್ತದು, ABCD ಅವು ಏನೇನು ಎಲ್ಲೇ ಇರ್ತಾವೆ, ವರ್ಡ್ ಹೆಂಗೆ ಮಾಡ್ಕೊಳ್ಳೋದು ಅಂಥೇಳಿ. ಇವಾಗ ವರ್ಡ್ ಪ್ಯಾಡ್ ತೊಗೊಂಡೇನ್ರಿ. ಇಲ್ಲಿ ಸರ್ಚ್ ಅಂತ ಬರ್ತೈತಲ್ಲ, ಅಲ್ಲಿ W ಅಂತ ಹೊಡೆದ್ರೆ ಸಾಕು, ವರ್ಡ್ ಪ್ಯಾಡ್ ಇರ್ತೈತಿ. ಫಸ್ಟ್ಗೆ ಅದನ್ನು ಹೊಡೆದು ಎಂಟ್ರ್ ಹೊಡೆದು ಬಿಡ್ರಿ, ಓಪನ್ ಆಕೈತಿ. ಇವಾಗ ಪೇಜ್ ಓಪನ್ ಆಗೈತೆ ನೋಡ್ರಿ. ಈಗ ನೋಡ್ರಿ ಕ್ಯಾಪ್ಸ್ ಲಾಕ್. ಈಗ ಕ್ಯಾಪಿಟಲ್ ಲೆಟರ್ಸ್ ಬರ್ಕೋಬೇಕು ನಾನು ABCD. ಅವಾಗ ಏನು ಬೇಕಾಗ್ಯದ, ಕ್ಯಾಪ್ಸ್ ಲಾಕ್ ಆಪ್ ಐತಿ. ಅದಕ್ಕೆ ಏನು ಮಾಡಬೇಕು, ಕ್ಯಾಪ್ಸ್ ಲಾಕ್ ಆನ್ ಇಡಬೇಕು. ಆನ್ ಇಟ್ರೆ ಇಲ್ಲಿ ಲೈಟ ಗ್ರೀನ್ ಲೈಟ್ ಹತ್ತೈತ್ರಿ. ಅದಕ್ಕೆ ಇವಾಗ ನೋಡ್ರಿ ನಾ ABCD ಎಲ್ಲ ಟೈಪ್ ಮಾಡ್ತೀನಿ. ನೋಡ್ರಿ ಕಾಣಿಸಕತ್ತೈತಿ. ಒಂದು ಸತಿ ನೋಡ್ರಿ, ವಿಡಿಯೋ ಕ್ವಾಲಿಟಿ ಸ್ವಲ್ಪ ಸರಿ ಇರಲಿಲ್ಲ ಅಂದ್ರೂ ಅಡ್ಜಸ್ಟ್ ಮಾಡ್ಕೊರಿ. ABCD ಕ್ಯಾಪಿಟಲ್ ಲೆಟರ್ಸ್ನಾಗ ಬರ್ಕೊತೀನಿ ರೀ. ಇವಾಗ ABCD ಫುಲ್ ನಾವು ಬರೀಬೇಕಾಗಿರೋದೆಲ್ಲ ಕ್ಯಾಪಿಟಲ್ ಲೆಟರ್ಸ್ ಬೇಕಾಗಿತ್ತಂದ್ರೆ ಕ್ಯಾಪ್ಸ್ ಲಾಕ್ನ ಆನ್ ಮಾಡಬೇಕು. ಇಲ್ವಾ, ಕ್ಯಾಪ್ಸ್ ಲಾಕ್ ಆಫ್ ಇಟ್ಟು 2ನೇ ತರಗತಿ ABCD ಇಲ್ಲಿ ಬರೀಬೇಕಾಗಿತ್ತಂದರೆ ಕ್ಯಾಪ್ಸ್ ಲಾಕ್ ಆಫ್ ಇಟ್ಟು ಬರೀರಿ. ಎಲ್ಲರ ಒಂದು ನಮ್ಗೆ ಅಕ್ಷರ ಬೇಕಾಗಿರ್ತೈತಿ, ಕ್ಯಾಪಿಟಲ್ ಲೆಟರ್ಸ್. ಅವಾಗ ಏನು ಮಾಡಬೇಕು, ಶಿಫ್ಟ್ ಹಿಡ್ದು ಟೈಪ್ ಮಾಡ್ಕೋಬೇಕು ನಾವು. ಇವಾಗ ಮುಂದಿನ ಸಾಲಿ ಬರಬೇಕಾಗಿದೆ ನನಗೆ ABCD Z ತನಕ ಹೊಡೆದೆ. Z ತನಕ ಟೈಪ್ ಮಾಡಿದ ಮೇಲೆ ನನಗೆ ಕೆಳಗಿನ ಸಾಲು ಬರಬೇಕಾಗಿತ್ತು. ಈಗ ಯಾಕಂದ್ರೆ ನಾನು ಸ್ಮಾಲ್ ಲೆಟರ್ಸ್ ABCD ಬರಿಬೇಕು. ಅದಕ್ಕೆ ಏನು ಮಾಡಬೇಕು, ಎಂಟರ್ ಹೊಡ್ಕಿದ್ರೆ ಕೆಳಗೆ ಬರ್ತೈತ್ರಿ ಮಾರ್ಕ್. ಇಲ್ಲಿ ಕರ್ಜರ್ ಅಂತ ಕಾಣಿಸ್ತೈತಿ. ಇವಾಗ ಟೈಪ್ ಮಾಡ್ತೀನಿ ನೋಡ್ರಿ. ನಾನು ಕ್ಯಾಪ್ಸ್ ಲಾಕ್ ಆಫ್ ಮಾಡಿ ಟೈಪ್ ಮಾಡಿದ್ರೆ 2ನೇ ತರಗತಿ ABCD ಅಂದ್ರೆ ಸ್ಮಾಲ್ ಲೆಟರ್ಸ್ ABCD ಬರ್ತಾವೆ ನೋಡ್ರಿ.
ನೋಡಿರಿ A to Z ಟೈಪ್ ಮಾಡೀನಿ. ಇದು ಒಟ್ಟ ಕಂಪ್ಯೂಟರ್ ಜ್ಞಾನ ಇರಲಾರ್ದವ್ರಿಗೆ ಹೇಳಾಕತ್ತೀನಿ ರೀ. ಹಾಂ, ABCD ಟೈಪ್ ಮಾಡ್ಕೋರಿ. ಕ್ಯಾಪ್ಸ್ ಲಾಕ್ ಆಫ್ ಮಾಡಿದರೆ ಸ್ಮಾಲ್ ಲೆಟರ್ಸ್ ಬರ್ತವೆ, ಕ್ಯಾಪ್ಸ್ ಲಾಕ್ ಆನ್ ಇಟ್ಟರೆ ಕ್ಯಾಪಿಟಲ್ ಲೆಟರ್ಸ್ ಬರ್ತವೆ. ಇವಾಗ ಒಂದು ಕ್ಯಾಪಿಟಲ್ ಲೆಟ್ರ್ ಬೇಕಾಗಿದೆ ನನಗೆ. ಅವಾಗ ಏನು ಮಾಡಬೇಕು? ಶಿಫ್ಟ್ A. ಒಂದೇ ಬೇಕಾಗಿತ್ತಂದ್ರೆ ಶಿಫ್ಟ್ ಹಿಡ್ಕೊಂಡು ಯೂಸ್ ಮಾಡ್ಕೋರಿ. ಆಯ್ತು ರೀ, ನೋಡಿರಿ ಶಿಫ್ಟ ಹಂಗೆ ಪ್ರೆಸ್ ಮಾಡಿ ಹಿಡ್ದು ಮುಂದಿನ ಪ್ರೆಸ್ ಮಾಡಿದ್ನೆ ಅಂದ್ರೆ ಕ್ಯಾಪಿಟಲ್ ಲೆಟರ್ಸ್ ಬಂದಾವೆ ನೋಡಿರಿ. ಕಾಣಿಸಕತ್ತದ್ರಿ AAQW. ಇನ್ನು ನೆಕ್ಸ್ಟ್ ಏನು ಮಾಡೋಣ? ಒಟ್ಟ ಕಂಪ್ಯೂಟರ್ ಕಲೀಲಾರ್ದವರು ಏನೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡ್ರಿ, ನಾನು ನಿಮಗೆ ಕಲಿಸ್ತೀನಿ. ಇವಾಗ ಬರಿತೀನಿ ನೋಡಿರಿ. ಕ್ಯಾಪಿಟಲ್ ಲೆಟರ್ಸ್ ಒಳಗೆ ಮೈ ನೇಮ್ ಈಸ್ ಶಹಾನಾ. ಸ್ಲೋ ಆಗಿ ಟೈಪ್ ಮಾಡಕತ್ತೀನಿ ನಿಮಗೂ ಗೊತ್ತಾಗಲಿ ಅಂಥೇಳಿ. ಮೈ ನೇಮ್ ಈಸ್ ಶಹಾನಾ ಬಿರಾದಾರ್. ಟೈಪ್ ಮಾಡೀನಲ್ರಿ ಬಿರಾದಾರ್ ಅಂತ. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈ ಬಿರಾದಾರ್ ಅನ್ನೋದು ನನಗೆ ಬ್ಯಾಡಾಗ್ಯದ. ಅದನ್ನು ತೆಗಿಯೋದು ಹೆಂಗೆ ತೋರಿಸಿಲ್ರಿ. ಈಗ ಬ್ಯಾಕ್ ಸ್ಪೇಸ್ ಅಂತ ಇರ್ತೈತಿ, ಅದನ್ನು ಎಂಟ್ರ್ ಮ್ಯಾಲೆ ಇರ್ತೈತಿ ನೋಡಿರಿ, ಅದನ್ನು ಹೊಡೀರಿ. ಅದನ್ನು ಹೊಡೆದ್ರೆ ಈ ಬಿರಾದಾರ್ ಅನ್ನೋದನ್ನು ತೆಗಿಬೋದು. ಆಮೇಲೆ ನೋಡಿರಿ ಇನ್ನು ಹಂಗೆ ಹೊಡ್ಕೊಂತ ಹೋದ್ನಿ ಅಂದ್ರೆ ಶಹಾನಾ ಅನ್ನೋದು ಕೂಡ ಹೋಗಿಬಿಡ್ತೈತಿ. ಅಂದ್ರೆ ನಿಮ್ಗೆ ಯಾವುದು ಬ್ಯಾಡ್ ಆಗಿರ್ತೈತಿ ಅದನ್ನು ತೆಗಿಬೋದು ಈ ಬ್ಯಾಕ್ ಸ್ಪೇಸ್ ಹೊಡೆದ್ರೆ. ನೋಡಿರಿ ಫುಲ್ ಹೋಗ್ಬಿಡ್ತ. ಬಡ ಬಡ ನಾ ಟೈಪ್ ಮಾಡಿಬಿಟ್ಟೀನಿ, ಎಲ್ಲ ತಪ್ಪಾಗ್ಯದ, ಹೆಂಗೆ ಮಾಡೋದು ಅಂತ ಅಂಜಕ್ಕೆ ಹೋಗ್ಬೇಡ್ರಿ. ಬ್ಯಾಕ್ ಸ್ಪೇಸನ್ನು ಹಿಡಿದು ಅದನ್ನು ಪ್ರೆಸ್ ಮಾಡ್ಕೊತ ಬಂದುಬಿಡ್ರಿ. ನೋಡಿರಿ ಫಟಾಫಟ್ ಫಟಾಫಟ್ ಅಂತ ಹೋಗ್ಬಿಡ್ತೈತಿ. ನೋಡಿದ್ರಲ್ಲ? ಮೈ ನೇಮ್ ಈಸ್ ಶಹಾನಾ. ಇನ್ನು ಮೈ ನೇಮ್ ಈಸ್ ಶಹಾನಾ ಬರ್ದೀನಿ. ಅದಕ್ಕೆ ನೋಡು ಜಾಗ ಬಿಡಬೇಕಾಗ್ಯದ. ಏನು ಮಾಡಬೇಕು? ಈಗ ಮೈ ಟೈಪ್ ಮಾಡೀನಿ, ಶಹಾನಾ ಟೈಪ್ ಮಾಡೀನಿ, ಆ ನಡು ಜಾಗ ಬಿಟ್ಟಿನಲ್ಲ ಅದು ಹೆಂಗೆ? ಅಲ್ಲಿ ಕೀಬೋರ್ಡಲ್ಲೇ ದೊಡ್ಡ ಕೀ ಇರ್ತೈತಿ, ಅತಿ ಉದ್ದದ ಕೀ ಅದು, ಸ್ಪೇಸ್ ಬಾರ್. ನೋಡು ಜಾಗ ಬಿಡೋದು. ಒಂದು ಸತಿ ಪ್ರೆಸ್ ಮಾಡಿದ್ರೆ ಇಷ್ಟು ಜಾಗ ಬಿಡ್ತೈತಿ. ನಿಮ್ಗೆ ಎಷ್ಟು ಜಾಗ ನಡು ಬೇಕೋ ವರ್ಡ್ ನಡುವೆ ಅಲ್ಲಿ ಸ್ಪೇಸ್ ಬಾರ್ನ ಕ್ಲಿಕ್ ಮಾಡ್ಕೊರಿ. ಈಗ ಮುಂದೆ ಏನು? ಟ್ಯಾಬ್. ಈಗ ಸ್ವಲ್ಪ ಜಾಗ ಬಿಡೋದಿತ್ತಂದ್ರೆ ಟ್ಯಾಬ್ ಪ್ರೆಸ್ ಮಾಡಿರಿ. ಭಾಳ ಜಾಗ ಬಿಡೋದಿತ್ತಂದ್ರೆ ಸ್ವಲ್ಪ ಜಾಗ ಬಿಡೋದಿತ್ತಂದ್ರೆ ಸ್ಪೇಸ್ ಬಾರ್, ಭಾಳ ಜಾಗ ಬಿಡೋದಿತ್ತಂದ್ರೆ ಟ್ಯಾಬ್. 6 ಸ್ಪೇಸ್ ಬಾರ್ನಷ್ಟು ಜಾಗವನ್ನು ಟ್ಯಾಬ್ ಅನ್ನೋ ಕೀ ಜಾಗ ನಿಮ್ಗೆ ಮಾಡಿಕೊಡ್ತದೆ. ನೋಡಿರಿ, ಮೈ ಸಿಸ್ಟರ್ ನೇಮ್ ಈಸ್ ಸಿಜಾ ಅಂತ ಟೈಪ್ ಮಾಡೀನಿ. ಇನ್ನು ಫೈಲ್ ಒಳಗೆ ಹೋರಿ. ಇದೆಲ್ಲ ಟೈಪ್ ಮಾಡೀನಿ. ಇವತ್ತು ನನಗೆ ಸಾಕಾಗ್ಯದ ಟೈಪ್ ಮಾಡಿದೆ. ನಿಮಗೂ ಭಾಳ ತಲೆಯಾಗ ಹೋಗಂಗಿಲ್ಲ, ನನಗೂ ಹೇಳೋದು ಇಷ್ಟ ಸಾಕು ಅನ್ಸಕತ್ತದ. ಅದಕ್ಕೆ ಏನು ಮಾಡಬೇಕು? ನಾಳೆ ಕಂಟಿನ್ಯೂ ಮಾಡ್ಬೇಕಂದ್ರೆ ನಾ ಸೇವ್ ಮಾಡಬೇಕು. ಸೇವ್ ಮಾಡ್ಬೇಕಂದ್ರೆ ಎಲ್ಲಿ ಹೋಗಬೇಕು? ಮೂಲ್ಯಾಗ ಒಂದು ಫೈಲ್ ಅಂತಿತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಅಲ್ಲಿ ಸೇವ್ ಅನ್ನೋ ಆಪ್ಷನ್ಸ್ ತೊಗೊಂಡು ನಮ್ಗೆ ಎಲ್ಲಿ ಸೇವ್ ಮಾಡಬೇಕಾಗ್ಯದ? ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡಬೇಕು. ಅಂದ್ರೆ ಮೇನ್ ಸ್ಕ್ರೀನ್ ಇರ್ತೈತಲ್ರಿ, ಅಲ್ಲೇ ಸೇವ್ ಮಾಡ್ಕೋಬೇಕು. ಈಗ ಹೆಸರು ಕೊಟ್ಕೋತೀನಿ, ಒಂದು ಶಹಾನಾ ಅಂತ ತೊಗೊಂಡೆ. ಅಲ್ಲಿ ನೋಡಿರಿ ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡ್ಕೋಬೇಕು. ಡೆಸ್ಕ್ಟಾಪ್ ಸೆಲೆಕ್ಟ್ ಮಾಡಿಕೊಂಡು ಈಗ ಸೇವ್ ಅಂತ ಕ್ಲಿಕ್ ಮಾಡಿಬಿಡ್ರಿ. ಈಗ ಸೇವ್ ಆಗಿರ್ತೈತಿ. ನಮ್ಮ ಫೈಲ್ ಹೋಗಿ ಮೇನ್ ಸ್ಕ್ರೀನ್ ಮೇಲೆ ಕೂತಿರ್ತೈತಿ. ನೋಡಿದ್ರಿ, ನಾವೇನು ಹೆಸರು ಕೊಟ್ಟಿರ್ತೀವಿ ಅಲ್ಲಿ ತೋರಿಸ್ತೈತಿ ಶಹಾನಾ ವರ್ಡ್ಪ್ಯಾಡ್ ಅಂತ. ಇವಾಗ ನೋಡಿರಿ ಕ್ಲೋಸ್ ಮಾಡಬೇಕಾಗ್ಯದ ನನಗೆ. ಅದು ಇಂಟು ಮಾರ್ಕ್ ಐತಲ್ರಿ, ಅದನ್ನು ಪ್ರೆಸ್ ಮಾಡಿ ಕ್ಲೋಸ್ ಮಾಡ್ಕೋಬೇಕು. ಮಾಡ್ಕೊಂಡ್ರಿ, ಕ್ಲೋಸ್ ಮಾಡ್ಕೊಂಡಿದ್ದು ಎಲ್ಲಿ ಬಂದು ಕೂತದದು? ಮೇನ್ ಸ್ಕ್ರೀನ್ ಮೇಲೆ ನೋಡಿರಿ ಶಹಾನಾ ಅನ್ನೋ ಫೈಲ ಬಂದು ಕುಂತೈತಿ. ನೀವು ನಿಮ್ಮ ಹೆಸರನ್ನ ಕೊಟ್ಕೊಂಡು ಸೇವ್ ಮಾಡಿರಿ. ನೆಕ್ಸ್ಟ್ ಅದನ್ನು ನಾ ಮರ್ದಿವ್ಸ ಓಪನ್ ಮಾಡ್ಕೋಬೇಕಾಗ್ಯದ. ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ಅನ್ನೋ ಆಪ್ಷನ್ಸ್ ಕ್ಲಿಕ್ ಮಾಡಿರಿ. ನೋಡಿರಿ ಓಪನ್ ಆಕೈತಿಲ್ಲ, ಬಂದೈತೋ ಇಲ್ಲ ನೋಡಿ ತೋರಿಸ್ಲ್ರಿ. ಅದನ್ನು ಶಹಾನಾ ಅನ್ನೋ ಫೈಲ್ ಓಪನ್ ಆಗಿರ್ತೈತಿ. ಇವಾಗ ಏನು ತೋರಿಸ್ಬೇಕಾಗೈತಿ? ಓಪನ್ ಆಯ್ತು ನನ್ನ ಫೈಲ. ಇವಾಗ ಈ ನಡುವೆ ಐತಿಲ್ರಿ ಅದನ್ನು ಮ್ಯಾಕ್ಸಿಮೈಜ್ ಅಂತಾರೆ. ಅಂದ್ರೆ
ಇವಾಗ ಅದನ್ನು ಪ್ರೆಸ್ ಮಾಡಿದ್ರೆ ಈ ರೀತಿ ಅರ್ಧ ಫೈಲ್ ಬರ್ತೈತೆ ರೀ. ಅಂದ್ರೆ ಹೆಡೆಡ್ ಫೈಲ್ನ ಓಪನ್ ಮಾಡಿ ಇಟ್ಕೋಬೇಕು. ಇಲ್ಲಿ ಎರೋ ಕ್ರೀಜಿಂದ ಹಿಂಗೆ ಎಳ್ಕೊಂಡು ಇನ್ನು ಇದು ಮಿನಿಮೈಸ್ ನೋಡಿರಿ. ಮಿನಿಮೈಸ್ ಅಂದ್ರೆ ಅದನ್ನು ಪ್ರೆಸ್ ಮಾಡಿದೀವಿ ಅಂದ್ರೆ ಇಲ್ಲಿ ಫೈಲ ನಮ್ದು ಕೆಳಗೆ ಬಂದು ಕುತ್ಕೊಂಡು ಬಿಡ್ತೈತಿ. ಎಲ್ಲಿ ಟಾಸ್ಕ್ ಬಾರ್ ಒಳಗೆ ಇಲ್ಲಿ ಬಂದು ಕುಂದಿರ್ತೈತಿ ಅಂದ್ರೆ ಈಗ ಅಲ್ಲಿ ಮಿನಿಮೈಸ್ ಮಾಡಿ ಅಲ್ಲಿ ಬಂದು ಕುಂತ್ರಿ. ಮಿನಿಮೈಸ್ ಮಾಡಿದಾಗ ಟಾಸ್ಕ್ ಬಾರ್ನಾಗ ಬಂದು ಕುಂತ್ರೆ ಆಯಿತು. ಮುಂದಿನ ಎಪಿಸೋಡ್